ಹಲೋ ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಜಾತಕ ಮತ್ತೆ ಭವಿಷ್ಯನ ನಂಬ್ತೀರಾ? ಈ ಪ್ರಶ್ನೆ ಸ್ವಲ್ಪ ಸರ್ಕ್ಯಾಸ್ಟಿಂಗ್ ಅನಿಸ್ಬೋದು. ನಮ್ಗೆ ಇದರ ಬಗ್ಗೆ ವಿಶ್ವಾಸ ಇಲ್ದಿರ್ಬೋದು ಅಥವಾ ಇದರ ಬಗ್ಗೆ ವ್ಯಂಗ್ಯ ಮಾಡಬಹುದು. ಆದ್ರೆ ಒಳೊಳಗೆ ನಮ್ಮ ಜಾತಕ, ಭವಿಷ್ಯ ಅಂಡ್ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಅಂಡ್ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ನಮ್ ಕಣ್ಣು ದಿನ ಭವಿಷ್ಯದ ಕಾಲ ಮಾತ್ರ ಹೋಗೇ ಹೋಗುತ್ತೆ. ಅದರಲ್ಲೂ ನಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಗೆ ವಿಶ್ವಾಸ ಇರ್ಲಿ ಬಿಡ್ಲಿ, ಯಾವಾಗ್ಲಾದ್ರೂ ಒಂದ್ ಅವಕಾಶ ಸಿಕ್ಕಿದ್ರೆ ಸಾಕು, ನಾವು ನಮ್ಮ ಅಂಗೈಯನ್ನ ಜ್ಯೋತಿಷ್ಯರಿಗೆ ತೋರ್ಸೋದಂತೂ ನಿಲ್ಸಲ್ಲ ನಮ್ ಪರ್ಸನಾಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ವ್ಯಕ್ತಿತ್ವದ ಬಗ್ಗೆ ಹೇಳೋ ಇನ್ನೊಂದು ಅಂಶ ಮನುಷ್ಯರಲ್ಲಿ ಇದೆ ಅನ್ನೋದು. ಅಷ್ಟಕ್ಕೂ ಆ ಅಂಶ ಆದ್ರೂ ಏನು? ವಿಜ್ಞಾನಿಗಳು ಮತ್ತೆ ಎಕ್ಸ್ಪರ್ಟ್ಸ್ ಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಲೆಟ್ಸ್ ಸಿ. ನೋಡಿ, ವ್ಯಕ್ತಿತ್ವದ ಬಗ್ಗೆ ತಿಳಿಸೋ ಇನ್ನೊಂದು ಅಂಶನೇ ಮನುಷ್ಯರ ಬ್ಲಡ್ ಗ್ರೂಪ್. ಹೌದು, ಇದು 100% ಸತ್ಯ. ಇನ್ ಕೇಸ್ ನೀವು ಜಪಾನ್ ಮತ್ತೆ ಸೌತ್ ಕೊರಿಯಾದಲ್ಲಿ ಇರೋರಾದ್ರೆ ನೀವು ಜಾತಕ ಮತ್ತೆ ಭವಿಷ್ಯನ ಮರ್ತ್ ಬಿಡಿ. ಅಲ್ಲಿ ನಿಮ್ ರಾಶಿ ಗೋತ್ರದ ಬಗ್ಗೆ ಕೇಳಲ್ಲ, ನಿಮ್ ಬ್ಲಡ್ ಗ್ರೂಪ್ ಯಾವ್ದು ಅಂತ ಕೇಳ್ತಾರೆ, ನಿಮ್ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ವಿಯರ್ಡ್ ಹ್ಯೂಮನ್ಸ್ ಯುನೋ. ಈ ಎರಡು ದೇಶಗಳಲ್ಲಿ ಸಾಕಷ್ಟು ಥಿಯರಿಗಳಿದಾವೆ. ಇದರಲ್ಲಿ ನಿಮ್ ಟೆಂಪರ್ಮೆಂಟ್ ಹಾಗೂ ಬೇರೆಯವರ ಜೊತೆಗಿನ ನಿಮ್ಮ ರಿಲೇಷನ್ ಬ್ಲಡ್ ಗ್ರೂಪ್ ಆಧಾರದ ಮೇಲೆ ನಿಂತಿದೆ ಅನ್ನೋದು ಇವರ ನಂಬಿಕೆ. ಇದೇ ಕಾರಣಕ್ಕೆ 2016ರಲ್ಲಿ ಜಪಾನ್ ದೇಶದಲ್ಲಿ ಒಂದು ಸರ್ವೆ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ 99% ಆಫ್ ಪೀಪಲ್ಸ್ ತಾವು ಬ್ಲಡ್ ಗ್ರೂಪ್ ನೋಡೇ ಬೇರೆಯವರ ವ್ಯಕ್ತಿತ್ವ ಅಳೆಯೋದು ಅಂತ ಹೇಳಿರ್ತಾರೆ. ಇದೆಲ್ಲ ನಿಮ್ಗೆ ಮೂಢ ನಂಬಿಕೆ ಅನ್ನಿಸ್ಬೋದು, ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರ ರಕ್ತನೂ ಒಂದೇ ತರ ಇರಲ್ಲ. ನಮ್ಮ ಶರೀರದ ರಕ್ತನಾಳದ ಕಣಕಣದಲ್ಲೂ ಇರೋ ರಕ್ತ ನಮ್ಮ ಆರೋಗ್ಯ ಪರಿಸ್ಥಿತಿ ಹೇಳುತ್ತೆ ಅಂದ್ರೆ, ಇದೇ ರಕ್ತ ನಮ್ ವ್ಯಕ್ತಿತ್ವದ ಬಗ್ಗೆ ಯಾಕೆ ಹೇಳಲ್ಲ? ವೆಲ್, ಲೆಟ್ಸ್ ಬಿಗಿನ್. ಮನುಷ್ಯರ ಬ್ಲಡ್ ಅಲ್ಲಿ 2 ಆಂಟಿಜೆನ್ಸ್ ಗಳಿರ್ತವೆ, ಎ ಮತ್ತೆ ಬಿ. ಈ ಆಂಟಿಜೆನ್ ಬೇಸಿಸ್ ಮೇಲೆ ಬ್ಲಡ್ ನ 4 ಗ್ರೂಪ್ ಗಳಾಗಿ ಕ್ಲಾಸಿಫೈ ಮಾಡಿದ್ದಾರೆ: ಎ, ಬಿ, ಎ ಬಿ ಅಂಡ್ ಓ. ಎ ಗ್ರೂಪ್ ಅಲ್ಲಿ ಎ ಆಂಟಿಜೆನ್ ಮಾತ್ರ ಇರುತ್ತೆ, ಬಿ ಅಲ್ಲಿ ಬಿ ಮಾತ್ರ, ಎ ಬಿ ನಲ್ಲಿ ಎ ಮತ್ತೆ ಬಿ ಎರಡೂ ಇರುತ್ತೆ, ಅಂಡ್ ಓ ನಲ್ಲಿ ಯಾವುದೂ ಇರಲ್ಲ. ಈ ಡಿಫ್ರೆಂಟ್ ಬ್ಲಡ್ ಗ್ರೂಪ್ಸ್ ಗೆ ಯಾವ್ಯಾವ ರೀತಿಯ ವ್ಯಕ್ತಿತ್ವದ ಜೋಡಣೆ ಇದೆ ಅನ್ನೋದನ್ನ ಎ ಇಂದ ಶುರು ಮಾಡೋದಾದ್ರೆ, ಈ ಎ ಟೈಪ್ ಬ್ಲಡ್ ಗ್ರೂಪ್ ಹೊಂದಿರೋರು ಸಾಮಾನ್ಯವಾಗಿ ಬಹಳ ಸ್ಮಾರ್ಟ್, ಪ್ಯಾಷನೇಟ್ಸ್ ಮತ್ತೆ ಸೆನ್ಸಿಟಿವ್ ಇರ್ತಾರೆ. ಇವರು ಎಲ್ಲ ಕೆಲಸಗಳನ್ನ ತುಂಬಾ ಆಲೋಚಿಸಿ ಉತ್ತಮ ರೀತಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ ಜನರಲ್ ಬಹಳ ಆರ್ಗನೈಸ್ಡ್ ಇರ್ತಾರೆ. ಇಷ್ಟೇ ಅಲ್ಲ, ಇವರು ಎಲ್ಲಾ ವಿಷಯಗಳನ್ನ ಸೀರಿಯಸ್ ಆಗಿ ತಗೊಳ್ತಾರೆ. ಇದರಿಂದ ಇವರು ಬೇಗ ಸ್ಟ್ರೆಸ್ಡ್ ಔಟ್ ಆಗ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಇವರ ಬ್ಲಡ್ ಅಲ್ಲಿ ಸ್ಟ್ರೆಸ್ಡ್ ಹಾರ್ಮೋನ್ ಅಂದ್ರೆ ಕಾರ್ಟಿಸಾಲ್ ಲೆವೆಲ್ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಅಧಿಕ ಇರುತ್ತೆ. ಟೈಪ್ ಎ ಜನರಿಗೆ ಒಡೆದಾಟ, ಜಗಳ ಇಷ್ಟ ಆಗಲ್ಲ, ಸುಖ ಶಾಂತಿಯಿಂದ ಬದುಕೋದಕ್ಕೆ ಇಷ್ಟಪಡ್ತಾರೆ. ಇವರು ಪೊಲೈಟ್, ಶೈ, ಸೆನ್ಸಿಟಿವ್ ಅಂಡ್ ಮೈಲ್ಡ್ ಮ್ಯಾನರ್ ಇರೋರಾಗಿರ್ತಾರೆ. ಆದ್ರೆ ಇವರು ಎಷ್ಟು ಶಾಂತ ಪ್ರಿಯ, ಸುಶೀಲರಾಗಿರ್ತಾರೋ ಅಷ್ಟೇ ಪ್ಯಾಷನಿಸ್ಟ್ ಅಂಡ್ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಇನ್ ಕೇಸ್ ನಿಮ್ ಫ್ರೆಂಡ್ಸ್ ನ ಬ್ಲಡ್ ಟೈಪ್ ಎ ಪಾಸಿಟಿವ್ ಅಥವಾ ಎ ನೆಗೆಟಿವ್ ಆಗಿದ್ರೆ ತಲೆಯಲ್ಲಿ ಇಟ್ಕೊಳ್ಳಿ, ಇವರನ್ನ ನೀವು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬಹುದು. ಇವರು ಯಾವತ್ತೂ ನಿಮ್ಗೆ ಮೋಸ ಮಾಡಲ್ಲ. ಆದ್ರೆ ಇವರ ಎಮೋಷನ್ಸ್ ನ ನೀವು ಯಾವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ಇವರು ತಮ್ಮ ಸುಖ ದುಃಖಗಳನ್ನ ತಮ್ಮಲ್ಲೇ ಮರೆ ಮಾಚ್ತಾರೆ. ಇವಾಗ ಬರೋಣ ಟೈಪ್ ಬಿ ಬ್ಲಡ್ ಗ್ರೂಪ್ಗೆ. ಇವ್ರೊಂದ್ ರೀತಿ ಟೈಪ್ ಎ ಪೀಪಲ್ಸ್ ಗೆ ಆಂಟಿ ಪೀಸಸ್ ಆಗಿರ್ತಾರೆ, ಅಂದ್ರೆ ಕಂಪ್ಲೀಟ್ ಆಪೋಸಿಟ್. ಟೈಪ್ ಎ ನವರು ಯಾವ್ದಾದ್ರು ಡಿಸಿಷನ್ ತಗೊಳ್ಳೋದಕ್ಕೆ 1000 ಬಾರಿ ಯೋಚನೆ ಮಾಡಿದ್ರೆ, ಟೈಪ್ ಬಿ ನವರು ಯಾವುದೇ ಯೋಚನೆ ಸಮಾಲೋಚನೆ ನಡೆಸ್ತೇನೆ ಇಂಪ್ರಾಂಪ್ಟು ಇಂಪಲ್ಸಿವ್ ಡಿಸಿಷನ್ ತಗೊಳ್ತಾರೆ. ಟೈಪ್ ಎ ನವರು ಬಹಳ ಪರ್ಟಿಕ್ಯುಲರ್ ಮತ್ತೆ ಆರ್ಗನೈಸ್ಡ್ ಇದ್ರೆ, ಟೈಪ್ ಬಿ ನವರು ಬಹಳ ಕ್ರಿಯೇಟಿವ್ ಅಂಡ್ ಸ್ಟ್ರಾಟಜಿಕ್ ಪರ್ಸನ್ಸ್ ಆಗಿರ್ತಾರೆ. ಟೈಪ್ ಎ ನವರು ಎಷ್ಟು ಕೋಆಪರೇಟಿವ್ ಪರ್ಸನ್ಸ್ ಆಗಿರ್ತಾರೋ, ಟೈಪ್ ಬಿ ನವರು ಇದಕ್ಕೂ ಹೆಚ್ಚು ಸೆಲ್ಫ್ ಸೆಂಟರ್ಡ್ ಅಂಡ್ ಅನ್ಕೋಆಪರೇಟಿವ್ ಪರ್ಸನ್ಸ್ ಆಗಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರು ತುಂಬಾ ಸ್ವಾರ್ಥಿಗಳಾಗಿರ್ತಾರೆ. ಟೈಪ್ ಎ ನವರು ಸ್ಟ್ರೆಸ್ ಇಂದ ಡಿಪ್ರೆಷನ್ ಗೆ ಹೋಗ್ತಾ ಇದ್ರೆ, ಟೈಪ್ ಬಿ ನವರು ಚಿಲ್ಡ್ ಆಗಿ ಆರಾಮಾಗಿ ಇರ್ತಾರೆ. ಇದೇ ಹುಚ್ಚುತನ, ಕ್ರೇಜಿ ಅಂಡ್ ಕ್ರಿಯೇಟಿವ್ ನೇಚರ್ ಇವರನ್ನ ಡಿಫ್ರೆಂಟ್ ಪೀಪಲ್ಸ್ ಆಗಿ ಬಿಂಬಿಸುತ್ತೆ. 24/7 ಓಡೋ ಮೈಂಡ್ ನಿಂದ ಇವರು ಯಾವ್ಯಾವ ರೀತಿ ಐಡಿಯಾ ಆಚೆ ತೆಗಿತಾರೆ ಅಂದ್ರೆ, ಬೇರೆಯವರಿಗೆ ಇದರ ಬಗ್ಗೆ ಬೇಸಿಕ್ ಸಮೇತ ಗೊತ್ತಿರಲ್ಲ. ಅನ್ಪ್ರೆಡಿಕ್ಟಬಲ್, ಇರ್ರೆಸ್ಪಾನ್ಸಿಬಲ್, ಔಟ್ ಗೋಯಿಂಗ್, ಕ್ರಿಯೇಟಿವ್, ವೈಲ್ಡ್ ಅಂಡ್ ಚಿಯರ್ಫುಲ್. ಇದು ಟೈಪ್ ಬಿ ಬ್ಲಡ್ ಗ್ರೂಪ್ ನವರ ಕ್ಯಾರೆಕ್ಟರ್ ಸ್ಕೆಚ್. ಇನ್ ಕೇಸ್ ನಿಮ್ಮ ಬ್ಲಡ್ ಟೈಪ್ ಬಿ ಆಗಿದ್ರೆ ಮುಖದಲ್ಲಿ ಸ್ವಲ್ಪ ನಗು ಬರ್ಲಿ, ನಿಮ್ಮ ಪರ್ಸನಾಲಿಟಿ ಲಿಯೋನಾರ್ಡೋ ಡಿಕಾರ್ಪಿಯೋ ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ. ಬಿಕಾಸ್ ಈಸ್ ಬ್ಲಡ್ ಈಸ್ ಆಲ್ಸೋ ಬಿ ಪಾಸಿಟಿವ್. ನೆಕ್ಸ್ಟ್ ಟೈಪ್ ಈಸ್ ಟೈಪ್ ಎ ಬಿ. ಇಲ್ಲಿಗೆ ನಿಮ್ಗೆ ಗೊತ್ತಾಗಿರುತ್ತೆ, ಇವರು ಎ ಅಂಡ್ ಬಿ ಎರಡೂ ಕ್ಯಾರೆಕ್ಟರ್ಸ್ ನ ಒಂದು ಮಿಕ್ಸ್ಚರ್. ಇದೇ ಕಾರಣಕ್ಕೆ ಜನ ಇವ್ರಿಗೆ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಆರ್ ಬೈಪೋಲಾರಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನೀವು ಇವ್ರನ್ನ ಹತ್ರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ವೋ ಅಲ್ಲಿವರೆಗೂ ಇವರು ನಿಮ್ಗೆ ಅರ್ಥ ಆಗಲ್ಲ. ಇವರು ತುಂಬಾ ಚಾರ್ಮಿಂಗ್ ಪರ್ಸನ್ಸ್ ಅಂಡ್ ಈಸಿಯಾಗಿ ಫ್ರೆಂಡ್ಶಿಪ್ ಮಾಡ್ತಾರೆ. ಇವರು ಹ್ಯೂಮನ್ ನೇಚರ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಈ ಟೈಪ್ ನವರ ಲಾಜಿಕಲ್ ಅಂಡ್ ಅಬ್ಸರ್ವೇಷನ್ ಸ್ಕಿಲ್ಸ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಇದೇ ಕಾರಣಕ್ಕೆ ಇವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ. ಯಾಕಂದ್ರೆ ಇವರು ತುಂಬಾ ಸ್ನೇಹ ಜೀವಿಗಳು.
ಹೊರ್ಗಡೆ ಇವರು ಎಕ್ಸ್ಟ್ರಾ ವರ್ಡ್ಗಳಾಗಿ ಕಾಣಬಹುದು, ಆದ್ರೆ ಇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ಇವರು ಕೂಡ ತುಂಬಾ ಸೆಲ್ಫ್ ಸೆಂಟರ್ಡ್ ಅಂಡ್ ಕಾಂಪ್ಲಿಕೇಟೆಡ್ ಪರ್ಸನ್ಸ್. ಇದೇ ಕಾರಣಕ್ಕೆ ಇವರ ಬಿಹೇವಿಯರ್ ಬೇಗ ಅರ್ಥ ಆಗಲ್ಲ. ಇವರು ಸ್ವಲ್ಪ ಬುಲೋಕರ್ಡ್, ಇರ್ರೆಸ್ಪಾನ್ಸಿಬಲ್ ಅಂಡ್ ಬಹಳ ಐರಾನಿಕ್. ಯಾಕಂದ್ರೆ ಇವರು ಬೇರೆಯವರಿಗೆ ತುಂಬಾ ಕ್ರಿಟಿಕಲ್ ಆಗಿರ್ತಾರೆ. ಮರ್ಲಿನ್ ಮುನ್ರೋ, ಬರಾಕ್ ಒಬಾಮಾ, ಜಾಕಿ ಚಾನ್, ಜಾನ್ ಎಫ್ ಕೆನಡಿ ಹಾಗೂ ಬಹಳ ಪಾಪ್ಯುಲರ್ ವ್ಯಕ್ತಿಗಳ ಬ್ಲಡ್ ಗ್ರೂಪ್ AB ಆಗಿದೆ. ಅಂಡ್ ಪರ್ಸನಾಲಿಟಿ ಕೂಡ ಸಖತ್ ಸೌಂಡ್ ಆಗಿರುತ್ತೆ. ಇವಾಗ ಬರೋಣ ಫೈನಲ್ ಬ್ಲಡ್ ಗ್ರೂಪ್ಗೆ, ಟೈಪ್ O. ಇವರ ರಕ್ತ ಸೊಳ್ಳೆಗಳಿಗೆ ತುಂಬಾ ಇಷ್ಟ. ಇವರು ತುಂಬಾ ಡಿಫ್ರೆಂಟ್. ಇವ್ರಿಗೆ ಟೈಪ್ A ಕ್ವಾಲಿಟೀಸು ಇರಲ್ಲ, ಟೈಪ್ B ಕ್ವಾಲಿಟೀಸು ಇರಲ್ಲ. ಇವರು ತುಂಬಾ ಹಠವಾದಿಗಳು ಅಂಡ್ ಕಂಜೂಸ್ ಮತ್ತೆ ಸ್ಟ್ರಾಂಗ್ ಕೂಡ. ಇವರು ಕಾಮ್, ಇಂಡಿಪೆಂಡೆಂಟ್, ಕೇರ್ ಫ್ರೀ ಸ್ವಭಾವದವರಾಗಿರ್ತಾರೆ. ಅಂಡ್ ಇವರನ್ನ ತಗೊಂಡು ಯಾರು ಇಲ್ದಿರೋ ಜಾಗಕ್ಕೆ ಬಿಟ್ರು ಕೂಡ ಆರಾಮಾಗಿ ಅಲ್ಲಿ ಜೀವನ ಮಾಡ್ತಾರೆ. ಸಾಮಾನ್ಯವಾಗಿ ಇವರು ತಮ್ಮ ಇಂಟೆಲಿಜೆನ್ಸ್ ಅಂಡ್ ವರ್ಕ್ ಎಥಿಕ್ ಕಾರಣದಿಂದ ಟ್ರೆಂಡ್ ಸೆಟರ್ಸ್ ಆಗಿರ್ತಾರೆ. ಆದ್ರೆ ಇದೇ ವರ್ಕ್ ಎಥಿಕ್ ನ ಹುಚ್ಚುತನ ಇವರನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂದ್ರೆ ಕೊನೆಗೆ ಇವರು ವರ್ಕೋಹಾಲಿಕ್ ಆಗ್ತಾರೆ. ಇವರು ಬೇಗ ಜೆಲಸ್ ಆಗ್ತಾರೆ. ಅವಾಗವಾಗ ಬಹಳ ರೂಡ್, ಇನ್ಸೆನ್ಸಿಟಿವ್ ಅಂಡ್ ಆರೋಗ್ಯಂಟ್ ರೀತಿ ಬಿಹೇವ್ ಮಾಡ್ತಾರೆ. ಇನ್ ಕೇಸ್ ಇವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅಂಡ್ ಇವ್ರ ಹತ್ರ ತುಂಬಾ ಹುಷಾರಾಗಿರಿ, ಸುಳ್ಳು ಹೇಳ್ಬೇಡಿ. ಯಾಕಂದ್ರೆ ಇವರು ಆನೆಸ್ಟಿಗೆ ತುಂಬಾ ಬೆಲೆ ಕೊಡ್ತಾರೆ. ಇವರು ಸುಳ್ಳು ಮೋಸವನ್ನ ಯಾವತ್ತಿಗೂ ಸಹಿಸಲ್ಲ. ಕ್ವೀನ್ ಎಲಿಜಬೆತ್ ಟು ಎಲ್ವಿಸ್ ಪ್ರಾಸ್ಲಿ ಇವ್ರ ತರ ಮಹಾನೀಯರ ಬ್ಲಡ್ ಗ್ರೂಪ್ ಟೈಪ್ O ಆಗಿದೆ. ಅಂಡ್ ಕೊನೆಗೆ ಪರ್ಸನಲಿ ಹೇಳ್ಬೇಕಂದ್ರೆ ನನ್ನ ಬ್ಲಡ್ ಗ್ರೂಪ್ B ಪಾಸಿಟಿವ್. ಅಂಡ್ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? ಇದ್ರಲ್ಲಿ ಹೇಳಿರೋ ಎಷ್ಟು ಅಂಶಗಳು ನಿಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂಡ್ ಗುಡ್ ಬೈ.